ಸ್ನೇಹಿತರೆ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಒಂದು ಹವ್ಯಾಸದ ಬಗ್ಗೆ ಹೇಳ್ತಾ ಒಂದು ಪುಸ್ತಕ ಮತ್ತು ನನ್ನ ಇತ್ತೀಚಿನ ಒಂದು ಅನುಭವವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಸ್ನೇಹಿತರೆ, ಈ ಬೇಸಿಗೆ ರಜೆ ಶುರುವಾಗಿದೆ, ಇನ್ನೇನು ಮಳೆನೂ ಶುರುವಾಗ್ತಾ ಇದೆ. ಆದರೆ ಈ ವಿಪರೀತ ಬೇಸಿಗೆನಲ್ಲಿ ಎಲ್ಲಿ ಹೊರಗಡೆ ಹೋಗೋದು? ಸೊ ಅದ್ರ ಬದಲು ಮನೆಯಲ್ಲಿ ಇಟ್ಕೊಂಡು ಪುಸ್ತಕಗಳು ಓದೋದು ಒಳ್ಳೆಯ ಅಭ್ಯಾಸ. ಮನೆಯಲ್ಲಿ ಮಕ್ಕಳಿದ್ರೆ ಅವ್ರಿಗೂ ಕೂಡ ಪುಸ್ತಕಗಳನ್ನ ಕೊಡಿಸಿ ಅವ್ರನ್ನ ನಾವು ಓದ್ತಾ ಇದ್ವಿ ಅಂತಂದರೆ ನಮ್ಮ ಜೊತೆ ಅವು ಮಕ್ಕಳುಗಳು ಕೂಡ ಓದೋ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ತವೆ. ಸೊ ಈ ನಿಟ್ಟಿನಲ್ಲಿ ನಾನು ಮಾಡಿದ್ದು ಪ್ರಯೋಗ ಹಲವಾರು ಬಾರಿ ಯಶಸ್ವಿಯಾಗಿದೆ. ಸೊ ನಾನು ಇತ್ತೀಚೆಗೆ ಬೆಂಗಳೂರಿಗೆ ಹೋಗಿದ್ದೆ. ಸೊ ನೀವು ನಿಮ್ಮ ಮಕ್ಕಳಿಗೆ ಕನ್ನಡ ಪುಸ್ತಕನಾದರೂ ಕೊಡಿಸಿ, ಇಂಗ್ಲೀಷ್ ಪುಸ್ತಕನಾದರೂ ಕೊಡಿಸಿ. ಸೊ ನಾನು ಈಗ ಹೇಳ್ತಾ ಇರೋದು ಒಂದು ಇಂಗ್ಲೀಷ್ ಪುಸ್ತಕದ್ದು ಮತ್ತು ಪುಸ್ತಕದ ಅಂಗಡಿ ಬಗ್ಗೆ. ಇತ್ತೀಚೆಗೆ ನಾನು ಮೊನ್ನೆ ಬೆಂಗಳೂರಿಗೆ ಹೋಗಿದ್ದೆ. ಸೊ ನನ್ನ ಕೆಲಸ ಎಲ್ಲ 12 ಗಂಟೆಗೆ ಮುಗೀತು. ಸೊ ನನ್ನ ಜೊತೆ ನನ್ನ ಮಗಳು ಬಂದಿದ್ದು. ಸೊ ಇಲ್ಲಿ ಏನಾಯ್ತು ಅಂತಂದರೆ 12 ಗಂಟೆಗೆ ನನ್ನ ಕೆಲಸ ಮುಗೀತು, ಮತ್ತು 4 ಗಂಟೆಗೆ ಮತ್ತೊಂದು ಕೆಲಸ ಇತ್ತು ನನಗೆ. ಅಲ್ಲಿವರೆಗೂ ನಾನು ಟೈಮ್ನ ಸ್ಪೆಂಡ್ ಮಾಡಬೇಕಿತ್ತು. ನಾನೇನು ಮಾಡಿದೆ, ಕೋರಮಂಗಲದ ಹತ್ರ ಇದ್ದಿದ್ದು. ಸೊ ನನ್ನ ಮಗಳನ್ನ ಮಧ್ಯಾಹ್ನ ಅಲ್ಲಿನ 12 ಗಂಟೆಗೆ ಸ್ವಲ್ಪ ತಿಂಡಿ ತಿಂದ್ಬಿಟ್ಟು, ಬಾರಪ್ಪ ಇಲ್ಲೊಂದು ಬುಕ್ ಸ್ಟಾಪ್ ಅಂತ ಒಂದು ಬುಕ್ ಸ್ಟೋರ್ ಇದೆ, ಅಲ್ಲಿ ಹೊರಗಡೆ ಹೋಗ್ಬಿಟ್ಟು ಏನೇನಿದೆ ಅಂತ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋದೆ. ಸೊ ಅಲ್ಲೆಲ್ಲ ನೋಡಿದ್ರೆ ಬರೀ ಇಂಗ್ಲೀಷ್ ಪುಸ್ತಕಗಳಷ್ಟೇ ಮಾರಾಟ ಮಾಡೋದು. ಒಂದು ಪುಟ್ಟ ಅಂಗಡಿ ಅದು, ಒಂದು 13 ವರ್ಷದಿಂದ ನಡೆಸ್ತಾ ಇದ್ದಾರಂತೆ. ಸೊ ಅಲ್ಲಿರೋರ ಹತ್ರ ಓನರ್ ಯಾರೋ ಮೇಡಮ್ ಅಂತಿರಲಿಲ್ಲ, ಒಬ್ಬರು ಕೆಲಸ ಮಾಡೋರಿದ್ದರು. ಬೆಳಗ್ಗೆ 11 ಗಂಟೆಯಿಂದ 9 ಗಂಟೆ ತನಕ ಆ ಪುಸ್ತಕದ ಅಂಗಡಿ ತೆಗೆದಿರುತ್ತೆ. ಅಲ್ಲಿ ಬರೀ ಇಂಗ್ಲೀಷ್ ಪುಸ್ತಕಗಳಷ್ಟೇ, ಕನ್ನಡ ಪುಸ್ತಕಗಳು ಇಲ್ಲ ಅಲ್ಲಿ. ನನಗೊಂದು ಅಂದಾಜಿತ್ತು ಮೋಸ್ಟ್ಲಿ ಸಿಗೋದಿಲ್ಲ ಅಂತ. ಸೊ ಬೆಂಗಳೂರಲ್ಲಿ ಇದೊಂದು ಭಾಳ ತಲೆನೋವಿನ ವಿಚಾರ. ಸಖತ್ತು ಇಂಗ್ಲೀಷ್ ಪುಸ್ತಕದ ಅಂಗಡಿಗಳಿದೆ, ಆದರೆ ಕನ್ನಡ ಪುಸ್ತಕದ ಅಂಗಡಿಗಳು ಬೇರೆ ಕಡೆ ಇದ್ದಾವೆ. ಅಲ್ಲಿ ಕೋರಮಂಗಲ ಏರಿಯಾದಲ್ಲಿ ಇರಲಿಲ್ಲ. ಸೊ ನಾನು ನನ್ನ ಮಗಳು ಸುತ್ತಿದ್ವಿ. ಆ ಕಡೆಗೆ ನನ್ನ ಮಗಳೊಂದು ಪುಸ್ತಕ, ಅವಳಿಗೆ ರಸ್ಕಿನ್ ಬಾಂಡ್ ಅಂದರೆ ಭಾಳ ಇಷ್ಟ. ಸೊ ರಸ್ಕಿನ್ ಬಾಂಡ್ ಅವರ ಗ್ರೇಟ್ ಸ್ಟೋರೀಸ್ ಫಾರ್ ಚಿಲ್ಡ್ರನ್ ಅನ್ನೋ ಒಂದು ಪುಸ್ತಕವನ್ನು ಅವಳು ಕೊಂಡ್ಕೊಳ್ತಾಳೆ. ಸೊ ಇತ್ತೀಚೆಗೆ ಅವಳ ಒಂದು ಯೂಟ್ಯೂಬ್ ಚಾನಲಲ್ಲಿ ದ ಬ್ಲೂ ಅಂಬ್ರೆಲಾ ಅನ್ನೋ ಒಂದು ಪುಟ್ಟ ಆ ಪುಸ್ತಕದ ಬಗ್ಗೆ ಅವಳು ಇದು ಮಾಡಿದ್ಲು, ವಿಡಿಯೋ ಮಾಡಿದ್ಲು. ಸೊ ಅವಳು ಓದಿದ್ಲು, ಆ ಪುಸ್ತಕನ ಓದಿ ಆ ವಿಡಿಯೋದಲ್ಲಿ ವಿವರಣೆ ಕೊಟ್ಟಿದ್ಲು. ಈ ಒಂದು ಪುಸ್ತಕವನ್ನು ಇವತ್ತು ಬೆಳಗ್ಗೆಯಿಂದ ಅವಳು ಓದ್ತಾ ಇದ್ಲು, ರಸ್ಕಿನ್ ಬಾಂಡ್ ಅವರ ಗ್ರೇಟ್ ಸ್ಟೋರೀಸ್ ಫಾರ್ ಚಿಲ್ಡ್ರನ್ ಅಂತ. ಇದರಲ್ಲಿ ಅವಳೊಂದು ಕತೆ ಓದಿಟ್ಲು, ನನಗೆ ಗೊತ್ತಾಯಿತು. ಸೊ ಒಟ್ಟಿನಲ್ಲಿ 21 ಕತೆಗಳಿದೆ ಇದರಲ್ಲಿ. ಎ ಸ್ಪೆಷಲ್ ಟ್ರೀ ಅಂತ ಅಂದ್ಬಿಟ್ಟು ಒಂದು ಕತೆ ಓದಿ ಅವಳಿಟ್ಟು, ಒಂದು ಕತೆ ಎಲ್ಲನೂ ಒಟ್ಟಿಗೆ ಓದೋಕ್ಕೆ ಹೋಗಬಾರ್ದು. ಸೊ ನನಗೆ ಗೊತ್ತಾಯಿತು, ಅವಳು ನನಗೂ ಓದ್ತಾರೆ ಅಂತೆಲ್ಲ ಟೇಬಲ್ ಮೇಲೆ ಇಟ್ಟಿದ್ಲು. ಸೊ ನಾನು ಓದಬೇಕಂತ ಕ್ಯೂರಿಯಾಸಿಟಿಯಿಂದ ಎ ಸ್ಪೆಷಲ್ ಟ್ರೀ ಅನ್ನುವ ಒಂದು ಮೊದಲನೇ ಕತೆನ ಓದಿದೆ. ಇದು ಒಂದು 6 ವರ್ಷದ ಮಗು 11 ವರ್ಷದ ದೊಡ್ಡ ಮಗು ಆಗೋ ತನಕ ಬೆಳೆಯೋ ಒಂದು ಟೈಮ್ ಸ್ಪ್ಯಾನಲ್ಲಿ ನಡೆಯುವಂಥ ಕತೆ. ಮುಸೌರಿಯ ವಾತಾವರಣದಲ್ಲಿ ರಸ್ಕಿನ್ ಬಾಂಡ್ ಭಾಳ ಚೆನ್ನಾಗಿ ಪ್ರಕೃತಿನ ವಿವರಿಸಿದ್ದಾರೆ. ಆ ಮಗು ಶಾಲೆಯಿಂದ ಮನೆಗೆ ಬರಬೇಕಾದ್ರೆ ಒಂದು ಚೆರ್ರಿ ಹಣ್ಣನ್ನು ತಿನ್ಕೊಂಡು ಬಂದಿರುತ್ತೆ. 6ನೇ ವರ್ಷದಲ್ಲಿ ಮನೆಗೆ ಬಂದಾಗ ತಾತನ ಜೊತೆ ಇರುತ್ತೆ, ತಂದೆ ತಾಯಿ ದೂರ ಇರ್ತಾರೆ. ಆ ಚೆರ್ರಿ ಹಣ್ಣನ್ನ ಆ ಒಂದು ಸೀಡ್ ಏನು ಆ ಬೀಜ ಇರುತ್ತೆ, ಕಡೆ ಒಂದು ಬೀಜ ಇಟ್ಕೊಂಡು ಆಟ ಆಡ್ತಾ ಇರುತ್ತೆ. ಆಮೇಲೆ ಆ ತಾತನ್ನ ಕೇಳಿ ಅದನ್ನು ಒಂದು ಕಡೆ ಪ್ಲಾಂಟ್ ಮಾಡ್ತಾರೆ, ಅಂದರೆ ಉಳಿಯುತ್ತೆ. ಸೊ ಅಂದರೆ ಬಿತ್ತುತ್ತೆ. ಆ ಬಿತ್ತಿದ್ದು ಕ್ರಮೇಣ ಮಗು ಬೆಳೆದಂಗೆ ನಿಧಾನಕ್ಕೆ ಭಾಳಷ್ಟು ಕಷ್ಟಗಳು ಎದುರಾದರೂ ಕೂಡ ಅದು ಚೆರ್ರಿ ಗಿಡ ಮರವಾಗಿ ಬೆಳೆಯುತ್ತೆ. ಸೊ ಇದರಲ್ಲಿ ಭಾಷೆ ಏನು ಯೂಸ್ ಮಾಡಿದ್ದಾರೆ ರಸ್ಕಿನ್ ಬಾಂಡ್ ಅವರು, ಅವರ ವಿಟ್ಟು ಇದೆಲ್ಲ ಭಾಳ ಚೆನ್ನಾಗಿದೆ. ಸೊ ಇಲ್ಲಿ ಒಂದು 9-10 ಪುಟದ ಕತೆ ಇದು. ಓದ್ತಾ ಕಡೆಯಲ್ಲಿ ಇಲ್ಲಿ ಬರುತ್ತೆ, ದೆರ್ ಆರ್ ಸೋ ಮೆನಿ ಟ್ರೀಸ್ ಇನ್ ದ ಫಾರೆಸ್ಟ್ ಸೆಡ್ ರಾಕೇಶ್, ಆ ಮಗು ಹೀರೋ. ವಾಟ್ಸ್ ಸೋ ಸ್ಪೆಷಲ್ ಅಬೌಟ್ ದಿಸ್ ಟ್ರೀ, ವೈ ಡು ವಿ ಲೈಕ್ ಇಟ್ ಸೋ ಮಚ್? ಸೊ ಅಷ್ಟೊಂದು ಕಾಡಲ್ಲಿ ಮರಗಳಿದೆ, ಈ ಮರದ ಬಗ್ಗೆ ಏನು ವಿಶೇಷ ಅಂತ ಆ ಮಗು ತಾತನ ಕೇಳುತ್ತೆ. ವಿ ಪ್ಲಾಂಟೆಡ್ ಇಟ್ ಅವರ್ ಸೆಲ್ವ್ಸ್ ಸೆಡ್ ಗ್ರ್ಯಾಂಡ್ ಫಾದರ್, ದಟ್ಸ್ ವೈ ಇಟ್ಸ್ ಸ್ಪೆಷಲ್. ಸೊ ನಾವು ಆ ಮರನ ಹುಟ್ಟಿ ಹಾಕಿದ್ದು, ಅದಕ್ಕೋಸ್ಕರ ಈ ಒಂದು ಮರ, ಈ ಚೆರ್ರಿ ಮರ ವಿಶೇಷವಾದದ್ದು ಅಂತ ತಾತ ಹೇಳುತ್ತೆ. ಜಸ್ಟ್ ಒನ್ ಸ್ಮಾಲ್ ಸೀಡ್ ಸೆಡ್ ರಾಕೇಶ್ ಆ್ಯಂಡ್ ಇಟ್ ಟಚ್ಡ್ ದ ಸ್ಮೂತ್ ಬಾರ್ಕ್ ಆಫ್ ದ ಟ್ರೀ ದಟ್ ಹಿ ಹ್ಯಾಡ್ ಗ್ರೋನ್. He ran his hand along the trunk of the tree and put his finger to the tip of a leaf. I wonder, he whispered, is this what it feels to be God? ಸೊ ತನ್ನ ಒಂದು ಸೃಷ್ಟಿ ಅನ್ನೋದು ಮಗುಗೆ ಫೀಲಾಗಿ ಒಂದು ಪುಟ್ಟ ಹಣ್ಣಿನ ಬೀಜ ಇವತ್ತು ದೊಡ್ಡ ಮರ ಆಗಿದೆ ಅಂತ ಮರನ ಆ ರಾಕೇಶ್ ಅನ್ನೋ ಮಗು ಮುಟ್ಟಿ ಸಂತೋಷಪಟ್ಟು ಖುಷಿಪಟ್ಟು, ಈಸ್ ದಿಸ್ ವಾಟ್ ಇಟ್ ಫೀಲ್ಸ್ ಟು ಬಿ ಗಾಡ್?
ಅಂದರೆ ಇದೇನೇ ದೇವರು ಅಂದರೆ, ದೇವರನ್ನು ಸ್ಪರ್ಶಿಸೋದು ಅಂದರೆ, ದೇವರು ನಮಗೆ ಒಲಿತಾನೆ ಅಂದರೆ ಇದೇನಾ ಅನ್ನೋ ಒಂದು ಆ ಭಾವನೆನ ಇಲ್ಲಿ ರಸ್ಕಿನ್ ಬಾಂಡ್ ಅವರು ಕಟ್ಕೊಡ್ತಾರೆ. ಸೊ ಅವರ ಬಗ್ಗೆನೂ ಕೂಡ ಒಂದು ಬ್ರೀಫ್ ಬಯೋಡೇಟಾ ಇದೆ ಇಲ್ಲಿ. ಸೊ ನಿಮ್ಮ ಮನೆಯಲ್ಲಿ ಪುಟ್ಟ ಮಕ್ಕಳಿದ್ರೆ ಸೊ ಈ ಥರ ಕಥಾ ಸಂಕಲನಗಳು, ಅದು ಕನ್ನಡದ್ದು ಮತ್ತು ಇಂಗ್ಲೀಷ್ದು, ನಾನು ಮುಂದಿನ ದಿನಗಳಲ್ಲಿ ಕನ್ನಡ ಪುಸ್ತಕಗಳು ಕೂಡ ಕುರಿತು, ಮಕ್ಕಳ ಕನ್ನಡ ಪುಸ್ತಕಗಳ ಕುರಿತು ಕೂಡ ನಾನು ವಿಡಿಯೋದಲ್ಲಿ ಹೇಳ್ತೀನಿ. ಈ ಒಂದು ಪುಸ್ತಕ ರಸ್ಕಿನ್ ಬಾಂಡ್ ಅವರ ಗ್ರೇಟ್ ಸ್ಟೋರೀಸ್ ಫಾರ್ ಚಿಲ್ಡ್ರನ್, ನಿಜವಾಗ್ಲೂ ಅಲ್ಲಿ ಬುಕ್ ಸ್ಟಾಪಲ್ಲಿ ಡಿಸ್ಕೌಂಟ್ ಇಲ್ಲ. 250 ರೂಪಾಯಿ ಇದ್ದರೆ 250 ರೂಪಾಯಿ ಕೊಟ್ಟು ತೊಗೋಬೇಕು. ಬಟ್ ನೀವು ಅಮೆಝಾನಲ್ಲಿ ಕೊಳ್ತೀನಿ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ನಿಮಗೆ ಅಮೆಝಾನಲ್ಲಿ ಸಾಕಷ್ಟು ಸೆಲ್ಲರ್ಸು ಡಿಸ್ಕೌಂಟ್ ರೇಟಲ್ಲಿ ಮಾಡ್ತಾ ಇರ್ತಾರೆ. ಸೊ ನಿಮ್ಗೆ ಬೇಕಂದರೆ ಕೊಂಡು ಓದಿ, ಕನ್ನಡ ಪುಸ್ತಕಗಳಿರ್ಬೋದು, ಇಂಗ್ಲೀಷ್ ಪುಸ್ತಕಗಳಿರ್ಬೋದು, ಕೊಂಡು ಓದಿ. ಬಹುಮುಖ್ಯವಾಗಿ ಮಕ್ಕಳಲ್ಲಿ ಪುಸ್ತಕವನ್ನು ಕೊಂಡು ಓದುವ ಹವ್ಯಾಸವನ್ನು ಬೆಳೆಸಿ. ಇವತ್ತು ಒಂದು ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಒಂದು ಮಕ್ಕಳ ಪುಸ್ತಕ ಓದಿರೋ ಮೌಲ್ಯದ ಬಗ್ಗೆ ಒಂದು ಆರ್ಟಿಕಲ್ ಸಾಪ್ತಾಹಿಕ ಲವಲವಿಕೆಯಲ್ಲಿ ಬಂದಿತ್ತು. ಭಾಳ ಚೆನ್ನಾಗಿತ್ತು, ಭಾಳ ಮೌಲ್ಯ ಇದು. ಅದರಲ್ಲಿ ಕಡೆ ಉಳಿಯೋದು ಒಂದೇನಂದರೆ, ಶಿಕ್ಷಣದ ಒಂದು ಇದರಲ್ಲಿ ಕನ್ನಡ ಎಷ್ಟು ಮುಖ್ಯ ಆಗಬೇಕು. ಇಂಗ್ಲೀಷ್ ಪುಸ್ತಕಗಳನ್ನ ಓದೋ ಮಕ್ಕಳು ಯಾಕೆ ಜಾಸ್ತಿ ಆಗ್ತಿದ್ದಾರೆ ಅಂದರೆ ಇಂಗ್ಲೀಷ್ ಭಾಷೆ ಶಿಕ್ಷಣದಲ್ಲಿದೆ. ಆಮೇಲೆ ಕನ್ನಡ ಓದ್ತಿರೋರು 40 ವರ್ಷ ಮೇಲ್ಪಟ್ಟವರು ಮಾತ್ರ. ಸೊ ಅದಕ್ಕೆ ಕೆಳಗಡೆ ಓದಬೇಕಂದ್ರೆ ಅವರು ಕೂಡ ಕನ್ನಡ ಪುಸ್ತಕಗಳನ್ನ ಓದೋ ಒಂದು ಅಭಿರುಚಿ ಬೆಳೆಸಬೇಕಾಗತ್ತೆ. ಬಹುಮುಖ್ಯವಾಗಿ ಶಿಕ್ಷಣದಲ್ಲಿ ಕನ್ನಡ ಬರಬೇಕಾಗತ್ತೆ. ಸೊ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಮಾತಾಡೋದು ಸಾಕಷ್ಟಿದೆ. ಸೊ ನಿಮ್ಮ ಸಮಯ ತಗೊಳ್ಳೋದಿಲ್ಲ. ಪುಸ್ತಕಗಳನ್ನ ಕೊಂಡು ಓದಿ ಅಂತೇಳಿ ನಾನು ವಿಡಿಯೋ ಮುಗಿಸ್ತೀನಿ. ಧನ್ಯವಾದಗಳು.